ಒಂದನೆಯ ಪ್ರಶ್ನೆ, ಕನಿಷ್ಕನು ಡ್ಯಾಶ್ ರಾಜವಂಶದ ರಾಜನಾಗಿದ್ದನು. ಒಂದನೆಯ ಆಪ್ಷನ್ ಚೋಳ, ಎರಡನೆಯ ಆಪ್ಷನ್ ನಂದ, ಮೂರನೆಯ ಆಪ್ಷನ್ ಕುಶಾಣ, ನಾಲ್ಕನೆಯ ಆಪ್ಷನ್ ಶಾಂತವಾಹನ. ಸರಿ ಉತ್ತರ ಕುಶಾಣ. ಎರಡನೆಯ ಪ್ರಶ್ನೆ, ಅಮೋಘ ವರ್ಷ ಕವಿರಾಜ ಮಾರ್ಗವನ್ನು ಈ ಕೆಳಗಿನ ಯಾವ ಭಾಷೆಯಲ್ಲಿ ಬರೆದಿದ್ದಾನೆ. ಒಂದನೆಯ ಆಪ್ಷನ್ ತಮಿಳು, ಎರಡನೆಯ ಆಪ್ಷನ್ ಕನ್ನಡ, ಮೂರನೆಯ ಆಪ್ಷನ್ ಸಂಸ್ಕೃತ, ನಾಲ್ಕನೆಯ ಆಪ್ಷನ್ ತೆಲುಗು. ಸರಿ ಉತ್ತರ ಕನ್ನಡ. ಮೂರನೆಯ ಪ್ರಶ್ನೆ, ಬೌದ್ಧ ವಾಸ್ತುಶೈಲಿಯಲ್ಲಿ ಚೈತ್ಯ ಎಂದರೇನು. ಒಂದನೆಯ ಆಪ್ಷನ್ ಬುದ್ಧನ ಅವಶೇಷ, ಎರಡನೆಯ ಆಪ್ಷನ್ ನಿವಾಸ, ಮೂರನೆಯ ಆಪ್ಷನ್ ಮಠ, ನಾಲ್ಕನೆಯ ಆಪ್ಷನ್ ಪ್ರಾರ್ಥನಾ ಮಂದಿರ. ಸರಿ ಉತ್ತರ ಪ್ರಾರ್ಥನಾ ಮಂದಿರ. ನಾಲ್ಕನೆಯ ಪ್ರಶ್ನೆ, ಗಾಯತ್ರಿ ಮಂತ್ರ ಅತ್ಯಂತ ಗೌರವಾನ್ವಿತ ಮಂತ್ರವಾಗಿದ್ದು ಈ ಕೆಳಗಿನ ಯಾವುದರಿಂದ ಬಂದಿದೆ. ಒಂದನೆಯ ಆಪ್ಷನ್ ಐತರೇಯ ಬ್ರಾಹ್ಮಣ, ಎರಡನೆಯ ಆಪ್ಷನ್ ಋಗ್ವೇದ, ಮೂರನೆಯ ಆಪ್ಷನ್ ಉಪನಿಷತ್ವಗಳು, ನಾಲ್ಕನೆಯ ಆಪ್ಷನ್ ಸಾಮವೇದ. ಸರಿ ಉತ್ತರ ಋಗ್ವೇದ. ಐದನೆಯ ಪ್ರಶ್ನೆ, ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು. ಒಂದನೆಯ ಆಪ್ಷನ್ ಮಹಾವೀರ, ಎರಡನೆಯ ಆಪ್ಷನ್ ಪಾರ್ಶ್ವನಾಥ, ಮೂರನೆಯ ಆಪ್ಷನ್ ನೇಮಿನಾಥ, ನಾಲ್ಕನೆಯ ಆಪ್ಷನ್ ಋಷಭದೇವ. ಸರಿ ಉತ್ತರ ಋಷಭದೇವ. ಆರನೆಯ ಪ್ರಶ್ನೆ, ಗುಪ್ತರ ಕಾಲದಲ್ಲಿ ಚಿನ್ನದ ನಾಣ್ಯಗಳನ್ನು ಈ ಕೆಳಗಿನ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು. ಒಂದನೆಯ ಆಪ್ಷನ್ ರೂಪಕ, ಎರಡನೆಯ ಆಪ್ಷನ್ ದಿನರಸ, ಮೂರನೆಯ ಆಪ್ಷನ್ ಟಂಕ, ನಾಲ್ಕನೆಯ ಆಪ್ಷನ್ ಡ್ರಾಮಾ. ಸರಿ ಉತ್ತರ ದಿನರಾಸ. ಏಳನೆಯ ಪ್ರಶ್ನೆ, ಯಾರ ರಾಜತ್ವದಲ್ಲಿ ನಾಲ್ಕನೆಯ ಬೌದ್ಧ ಪರಿಷತ್ತು ನಡೆಯಿತು. ಒಂದನೆಯ ಆಪ್ಷನ್ ಅಶೋಕ, ಎರಡನೆಯ ಆಪ್ಷನ್ ಕಲಾ ಅಶೋಕ, ಮೂರನೆಯ ಆಪ್ಷನ್ ಅಜಾತಶತ್ರು, ನಾಲ್ಕನೆಯ ಆಪ್ಷನ್ ಕನಿಷ್ಕ. ಸರಿ ಉತ್ತರ ಕಾನಿಷ್ಕ. ಎಂಟನೆಯ ಪ್ರಶ್ನೆ, ಮೌರ್ಯ ಸಾಮ್ರಾಜ್ಯದ ಯಾವ ಆಡಳಿತಗಾರ ಸಾಂಚಿ ಸ್ತೂಪವನ್ನು ನಿರ್ಮಿಸಿದ್ದನು. ಒಂದನೆಯ ಆಪ್ಷನ್ ಅಶೋಕ, ಎರಡನೆಯ ಆಪ್ಷನ್ ಚಂದ್ರಗುಪ್ತ ಮೌರ್ಯ, ಮೂರನೆಯ ಆಪ್ಷನ್ ಬಿಂದುಸಾರ, ನಾಲ್ಕನೆಯ ಆಪ್ಷನ್ ಬೃಹದ್ರಥ. ಸರಿ ಉತ್ತರ ಅಶೋಕ. ಒಂಬತ್ತನೆಯ ಪ್ರಶ್ನೆ, ಕೆಳಗಿನ ಯಾವ ರಾಜವಂಶವು ನೌಕಾಶಕ್ತಿಗೆ ಪ್ರಸಿದ್ಧವಾಗಿದೆ. ಒಂದನೆಯ ಆಪ್ಷನ್ ಶಾಂತವಾಹನ, ಎರಡನೆಯ ಆಪ್ಷನ್ ಮೌರ್ಯ, ಮೂರನೆಯ ಆಪ್ಷನ್ ಚಾಲುಕ್ಯರು, ನಾಲ್ಕನೆಯ ಆಪ್ಷನ್ ಚೋಳ. ಸರಿ ಉತ್ತರ ಚೋಳ. ಹತ್ತನೆಯ ಪ್ರಶ್ನೆ, ಮರಾಠ ಸಾಮ್ರಾಜ್ಯದ ಸ್ಥಾಪಕರು ಯಾರು. ಒಂದನೆಯ ಆಪ್ಷನ್ ಮಹಾರಾಣಾ ಪ್ರತಾಪ್, ಎರಡನೆಯ ಆಪ್ಷನ್ ತೇಗ್ ಬಹದ್ದೂರ್, ಮೂರನೆಯ ಆಪ್ಷನ್ ಛತ್ರಪತಿ ಶಿವಾಜಿ, ನಾಲ್ಕನೆಯ ಆಪ್ಷನ್ ತ್ಯಾತ್ಯಾ ಟೋಪಿ. ಸರಿ ಉತ್ತರ ಛತ್ರಪತಿ ಶಿವಾಜಿ. 11ನೆಯ ಪ್ರಶ್ನೆ, ಡ್ಯಾಶ್ ಸಾಮ್ರಾಜ್ಯವನ್ನು ಸಂಗಮ ರಾಜಕುಮಾರರು ಸ್ಥಾಪಿಸಿದರು. ಹರಿಹರ ಮತ್ತು ಬುಕ್ಕ. ಒಂದನೆಯ ಆಪ್ಷನ್ ಮಾಳ್ವ, ಎರಡನೆಯ ಆಪ್ಷನ್ ಬಹಮನಿ, ಮೂರನೆಯ ಆಪ್ಷನ್ ವಿಜಯನಗರ್, ನಾಲ್ಕನೆಯ ಆಪ್ಷನ್ ಬಂಗಾಳ. ಸರಿ ಉತ್ತರ ವಿಜಯನಗರ. 12ನೆಯ ಪ್ರಶ್ನೆ, ಅಲ್ಲಾವುದ್ದೀನ್ ಖಿಲ್ಜಿಯ ಆಳ್ವಿಕೆಯಲ್ಲಿ ಗಿಯಾಸುದ್ದೀನ್ ತುಘಲಕ್ ಡ್ಯಾಶ್ನ ರಾಜ್ಯಪಾಲ ಆಗಿದ್ದನು. ಒಂದನೆಯ ಆಪ್ಷನ್ ಪಂಜಾಬ್, ಎರಡನೆಯ ಆಪ್ಷನ್ ಬಂಗಾಳ, ಮೂರನೆಯ ಆಪ್ಷನ್ ಕಾಶ್ಮೀರ್, ನಾಲ್ಕನೆಯ ಆಪ್ಷನ್ ರಾಜಸ್ಥಾನ್. ಸರಿ ಉತ್ತರ ಪಂಜಾಬ್. 13ನೆಯ ಪ್ರಶ್ನೆ, ಕೊನಾರ್ಕ್ ಸೂರ್ಯ ದೇವಾಲಯವನ್ನು ಒಂದನೆಯ ನರಸಿಂಹದೇವ ನಿರ್ಮಿಸಿದನು. ಅವರು ಯಾವ ರಾಜವಂಶಕ್ಕೆ ಸೇರಿದವರು. ಒಂದನೆಯ ಆಪ್ಷನ್ ಸೋಮವಂಶಿ ವಂಶ, ಎರಡನೆಯ ಆಪ್ಷನ್ ಸೂರ್ಯವಂಶಿ ಗಣಪತಿ ವಂಶ, ಮೂರನೆಯ ಆಪ್ಷನ್ ಪೂರ್ವ ಗಂಗಾ ರಾಜವಂಶ, ನಾಲ್ಕನೆಯ ಆಪ್ಷನ್ ಬೋಯಿ ರಾಜವಂಶ. ಸರಿ ಉತ್ತರ ಪೂರ್ವ ಗಂಗಾ ರಾಜವಂಶ. 14ನೆಯ ಪ್ರಶ್ನೆ, ನವಿಲು ಸಿಂಹಾಸನವನ್ನು ಯಾವ ಮೊಘಲ್ ಚಕ್ರವರ್ತಿಯ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಒಂದನೆಯ ಆಪ್ಷನ್ ಹುಮಾಯೂನ್, ಎರಡನೆಯ ಆಪ್ಷನ್ ಜಹಾಂಗೀರ್, ಮೂರನೆಯ ಆಪ್ಷನ್ ಶಹಜಾನ್, ನಾಲ್ಕನೆಯ ಆಪ್ಷನ್ ಅಕ್ಬರ್. ಸರಿ ಉತ್ತರ ಶಹಜಾನ್.
15ನೇ ಪ್ರಶ್ನೆ, 1708ರಲ್ಲಿ ಗುರು ಗೋಬಿಂದ್ ಸಿಂಗ್ ಅವರ ಮರಣದ ನಂತರ ಖಾಲ್ಸಾ ಡ್ಯಾಶ್ ನೇತೃತ್ವದಲ್ಲಿ ಮೊಘಲ್ ಅಧಿಕಾರದ ವಿರುದ್ಧ ದಂಗೆ ಎದ್ದರು. 1ನೇ ಆಪ್ಷನ್ ಗುರು ಅಂಗದ್, 2ನೇ ಆಪ್ಷನ್ ಗುರು ಅಮರ್ ದಾಸ್, 3ನೇ ಆಪ್ಷನ್ ಗುರು ನಾನಕ್ ದೇವ್, 4ನೇ ಆಪ್ಷನ್ ಬಂದಾ ಬಹದ್ದೂರ್. ಸರಿ ಉತ್ತರ ಬಂದಾ ಬಹದ್ದೂರ್.